ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಗೋಳು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇದೀಗ ನಗರದ ಚಾಮರಾಜಪೇಟೆಯಲ್ಲಿ ಸಾಲುಗಳು ಇದೀಗ ಆಟೋಗಳು ನಿಂತಿದೆ. ಭಾರತ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಂತಿದೆ. ಬೆಳಗ್ಗೆಯಿಂದಲೇ ಬಂಕ್ ಬಳಿ ಸಾಲುಗಟ್ಟಿ ನಿಂತಿರುವಂತಹ ಆಟೋಗಳು. ಎಲ್ಪಿಜಿ ಗ್ಯಾಸ್ಗಾಗಿ 1 ಕಿಲೋಮೀಟರ್ ನಿಂತಿರುವಂತಹ ಆಟೋಗಳು. ಗ್ಯಾಸ್ ಸಿಗದೆ ಪರದಾಟ, ಆಟೋ ಚಾಲಕರ ಪರದಾಟ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಮುಗಿತಾ ಇಲ್ಲ ಆಟೋ ಚಾಲಕರ ಗೋಳು. ಇವತ್ತು ಬೆಳಗ್ಗೆಯಿಂದ ಮತ್ತೊಮ್ಮೆ ಸಾಲುಗಟ್ಟಿ ನಿಂತಿದ್ದಾರೆ ಆಟೋ ಚಾಲಕರು ಆಟೋಗಳನ್ನು ನಿಲ್ಲಿಸಿಕೊಂಡು. ನಗರದ ಚಾಮರಾಜಪೇಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಎಲ್ಪಿಜಿ ಗ್ಯಾಸ್ಗಾಗಿ 1 ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ನಿಂತಿದ್ದಾರೆ. ಗ್ಯಾಸ್ ಸಿಗದೆ ಪರದಾಡ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಭಾರತ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆಯೂ ಕೂಡ ಈಗ ಆಟೋ ಚಾಲಕರು ಹೀಗೆ ಆಟೋಗಳನ್ನ ಲೈನ್ ಆಗಿ ನಿಲ್ಲಿಸಿದ್ದಾರೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ, ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ. ನಗರದ ಚಾಮರಾಜಪೇಟೆಯಲ್ಲಿ ನೋಡಿ, ಇದು ನಮ್ಮ ನಗರದ ಚಾಮರಾಜಪೇಟೆಯಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳು. ಅಂದ್ರೆ ಭಾರತ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಏನಿದೆ, ಆ ಗ್ಯಾಸ್ ಬಂಕ್ ಮುಂದೆ ಈ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿದೆ. ಇದು ನಮ್ಮ ಬೆಂಗಳೂರಿನ ಚಾಮರಾಜಪೇಟೆಯ ದೃಶ್ಯಗಳು. ಸದ್ಯಕ್ಕೆ ಆಗ್ತಾ ಇರುವಂತಹ ಪರಿಸ್ಥಿತಿ. ಹಾಗಾಗಿ ಭಾರತ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಮತ್ತೊಮ್ಮೆ ಕ್ಯೂ ನಿಲ್ತಾ ಇದೆ. ಕೆಲವೊಂದು ಕಡೆ ಗ್ಯಾಸ್ ಸಿಗ್ತಾ ಇದೆ, ಕೆಲವೊಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಕೆಲವೊಬ್ರು ಆಟೋ ಚಾಲಕರು ಪೆಟ್ರೋಲ್ ಮೊರೆ ಹೋಗ್ತಿದ್ದಾರೆ, ಪೆಟ್ರೋಲ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಕಾರಣ ಏನು ಅಂತಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ರೀತಿಯಾಗಿ ಬೆಲೆ ಇದೆ. ಒಂದೇ ಬೆಲೆ ಫಿಕ್ಸ್ ಇಲ್ಲ, ಒಂದೇ ರೇಟ್ ಫಿಕ್ಸ್ ಇಲ್ಲ. ಎಲ್ಲೂ ಕೂಡ ಕೆಲವೊಂದು ಕಡೆ ಕಡಿಮೆ ಇದ್ರೆ, ಕೆಲವೊಂದು ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅದಕ್ಕೂ ಕೂಡ ನೀವು ಕಾಯ್ಬೇಕಾಗತ್ತೆ, ಗಂಟೆಗಟ್ಟಲೆ ಕಾಯ್ಬೇಕಾಗತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ಬೇಕಾಗುತ್ತೆ ಕೇವಲ ಗ್ಯಾಸ್ ತುಂಬಿಸ್ಕೊಳ್ಳೋಕ್ಕೆ. ಹಾಗಾಗಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇದು. ಇದೀಗ ಬೆಂಗಳೂರಿನ ಚಾಮರಾಜಪೇಟೆಯ ದೃಶ್ಯಗಳಿದು. ಭಾರತ್ ಗ್ಯಾಸ್ ಬಂಕ್ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಇಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ನಿಜವಾಗ್ಲೂ ಕೂಡ ನೋಡಕ್ಕಾಗ್ತಾ ಇಲ್ಲ. ಇನ್ನ ಅವರ ಗೋಳು ನೋಡ್ತಾ ಇದ್ದೀವಿ. ಇನ್ನ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಕೂಡ ಬಹಳಷ್ಟು ಆಕ್ರೋಶ ಹೊರಹಾಕ್ತಿದ್ದಾರೆ. ಇವತ್ತು ಸಭೆ ಕೂಡ ಇದೆ ಈ ಕುರಿತು. ಏನಾಗ್ಬೋದು ಇವತ್ತೇನಾದ್ರೂ ಒಳ್ಳೆ ನಿರ್ಧಾರ ಆಗುತ್ತಾ, ಹೇಗೆ? ಋಷಿನಿ, ಹೌದು, ಈಗ 2 ವಾರದಿಂದ ಬ್ರೇಕ್ ಆಗಿದೆ ಅಂತ ಹೇಳ್ಬೋದು ಯುದ್ಧ. ಇದರ ಮಧ್ಯದಲ್ಲಿ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಇಷ್ಟು ದಿನ ಯುದ್ಧ ನಡೀತಿತ್ತು ಅನ್ನೋ ಒಂದು ಕಾರಣ ಇತ್ತು. ಇದಾಗಿ ಯುದ್ಧ ವಿರಾಮ ಆದ ನಂತರ ಈ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸಲನು ಪ್ರತಿಯೊಂದು ಗ್ಯಾಸ್ ಬಂಕ್ ಅಲ್ಲಿ ನೋಡಿದ್ರೆ ಸರ್ವಿ ಸಾಲಲ್ಲಿ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಳ್ಳೋಕೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟಾದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ಅದರಲ್ಲೂ ರೇಟ್ ನೋಡಿದ್ರೆ ಒಂದ್ ಕಡೆ ದುಬಾರಿ. ಇವತ್ತು ಬೇರೆ ಇವರು ನಮ್ಮ ಕೆ ಎಸ್ ಮುನಿಯಪ್ಪ ಅವರು ಸಭೆ ಕರೆದಿದ್ದಾರೆ. ಇದರಲ್ಲಿ ಆಟೋ ಚಾಲಕರ ಅವ್ರ ಪರಿಸ್ಥಿತಿ ಎಲ್ಪಿ ಸಿಗ್ತಾ ಇದೆಯಲ್ಲ, ಮತ್ತೆ ಅವ್ರು ಕೂಡ ಕೆಲವು ಬೇಡಿಕೆ ಇಟ್ಟಿದ್ರು. ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಮ್ಗೆ ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತಿದೆ, ಸರ್ಕಾರ ವತಿಯಿಂದ ಇಷ್ಟು ನಮ್ಗೆ ಹಣವನ್ನು ಬಿಡುಗಡೆ ಮಾಡ್ಬೇಕು ಅಂತ ಮಾಹಿತಿ ಕೂಡ ಅವ್ರಿಗೆ ಕೆ ಎಸ್ ಮುನಿಯಪ್ಪರಿಗೆ ವರದಿ ಸಲ್ಲಿಸಿದ್ರು. ಅಷ್ಟೇ ಕೆ ಎಸ್ ಮುನಿಯಪ್ಪ ಅವರು ಕೂಡ ಇವತ್ತು ಸಭೆ ನಡೆಸಲಿದ್ದಾರೆ. ಇಂದು 11:30 ಗಂಟೆ ಸುಮಾರಿಗೆ ಇಂದು ಸಭೆ ನಡೀತಾ ಇದೆ. ಏನಾಗುತ್ತೆ ಚರ್ಚೆಗಳು ಕಾದು ನೋಡ್ಬೇಕು ರೋಶಿನಿ. ಥ್ಯಾಂಕ್ ಯು ರವಿಚಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.